ವಿರಾಮದ ನಂತರ ಯುಗಾದಿ ರಾಜಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ರಾಜಕೀಯ ಪ್ರಮುಖ ನಾಯಕರ ಅವರ ಜನ್ಮ ಜಾತಕ, ಅದರ ಜೊತೆಗೆ ರಾಜಕೀಯ ಭವಿಷ್ಯ ಹೇಗಿದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ರಾಹುಲ್ ಗಾಂಧಿ ಆಯಿತು, ಪ್ರಧಾನಿ ನರೇಂದ್ರ ಮೋದಿ ಆಯಿತು, ಈಗ ರಾಜ್ಯದ ನಾಯಕ, ನಮ್ಮ ರಾಜ್ಯದ ರಾಜರಾಗಿರುವಂತಹ ಸಿದ್ದರಾಮಯ್ಯನವರು, ಅವರ ಜನ್ಮ ಜಾತಕ ಹೇಗಿದೆ ಅನ್ನೋದನ್ನ ಮೊದಲಿಗೆ ನೋಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಒಂದು ಜಾತಕ ಯೋಗವೂ ಆಗಿದೆ. ನಾವು ಏನನ್ನು ಪೂರ್ವ ಜನ್ಮದಲ್ಲಿ ವಿಧಿಯಂತೆ ತಗೊಂಡು ಬಂದಿರ್ತೀವಿ ಅದನ್ನೇ ನಾವು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ, ಇಲ್ಲದ್ದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಅಂತಂಥ ಯೋಗಗಳು ಇದೆ. ಕೆಲವೊಂದು ಯೋಗಗಳು ಇನ್ನೊಬ್ಬರ ಅವಯೋಗಗಳು ಇನ್ನೊಬ್ಬರಿಗೆ ಯೋಗಗಳಾಗ್ತದೆ, ಅಂತಹ ಜಾತಕ ಇವರದ್ದು. ಹೇಗೆ ಅಂತಂದರೆ, ವಿಶಾಖ ನಕ್ಷತ್ರ 4ನೇ ಪಾದವಾದರೆ ವೃಶ್ಚಿಕ ರಾಶಿಗೂ, ಇನ್ನು 3ನೇ ಪಾದವಾದರೆ ತುಲಾ ರಾಶಿ ಅಂಶಕ್ಕೂ ಬರ್ತಕ್ಕಂಥದ್ದು. ಶನಿಯ ಲಗ್ನ ಈ ಸಿಂಹದ ಲಗ್ನ, ಹಾಗಾಗಿ ಈ ಲಗ್ನಪತಿಯು ಶಶಕಕಾರನೂ ಆಗ್ತಾನೆ ಚಂದ್ರನಿಗೆ. ಈ ರೀತಿಯ ಒಂದು ಬುಧಾದಿತ್ಯ ಯೋಗವು, ಈ ಕೆಲವೆಲ್ಲ ನಾವು ರೀಪ್ಲೇಸ್ ಮಾಡೋಕ್ಕಾಗದೇ ಇರುವಂಥ ಕೆಲವೊಂದು ಗಟ್ಟಿಯಾಗಿರ್ತಕ್ಕಂಥ ಯೋಗಗಳು ಇರತಕ್ಕಂಥವರು ಸಿದ್ದರಾಮಯ್ಯ. ಅಂತಹ ಒಂದು ಇವರಿಗೆ ಈಗ ಸದ್ಯಕ್ಕೆ ಚಂದ್ರ ದಶೆಗೆ ಗುರುಭುಕ್ತಿ 2025 ಜೂನ್ವರೆಗೂ ಈ ಗುರುಭುಕ್ತಿ ನಡೀತಾ ಇದೆ. ಚಂದ್ರನು ಗುರುವು ಬೆರೆತಿರ್ತಕ್ಕಂಥದ್ದು ಅಥವಾ ಹಿಂದೆ ಮುಂದೆ ಇರತಕ್ಕಂತಹ ಜಾತಕದವರಿಗೆ ಈ ಚುನಾವಣೆಯ ಸಮಯದಲ್ಲಿ ಆ ಭುಕ್ತಿ, ಆ ಗುರುವಿನ ಭುಕ್ತಿ, ಚಂದ್ರನ ದಶೆ ನಡೀತಕ್ಕಂಥ ಇವೆಲ್ಲ ಯೋಗ ಅಲ್ವೇ? ಇನ್ಯಾವಾಗಲೂ ಈ ಗೋಚಾರ ಆಗಿದ್ದಿದ್ರೆ ನಾವು ಬೇರೆ ಏನೋ ಹೇಳಬೇಕಾಗಿತ್ತು. ಹಾಗಾಗಿ ಅವರಿಗೆ ಮುಂದಿನ 25ನೇ ಇಸ್ವಿ ಜೂನ್ವರೆಗೂ ಭಾಳ ಅನುಕೂಲ ಇದೆ. ನೀಚಭಂಗ ರಾಜಯೋಗ ಇದೆ ಚಂದ್ರನಿಗೆ. ಗುರುವೇ ಅಲ್ಲಿ ಇರುವುದರಿಂದ ಪಂಚಮಪತಿಯು ದ್ವಿತೀಯ ಪತಿಯು ಗುರುವು ರಕ್ಷಾಗತ ಅಥವಾ ಅಧಿಯೋಗ ಅಂತ ಕರೀತಾರೆ ಅದನ್ನು. ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಯೋಗ ಇರತಕ್ಕಂತಹ ಒಂದು ಚಂದ್ರ ಮತ್ತು ಶಶಕ ಯೋಗ ಇದೆ, ಮಹಾಪುರುಷ ಯೋಗ. ಯಾವುದಾದ್ರೂ ಒಂದು ಇರಬೇಕು, ನಾನು ಆಗಲೇ ಹೇಳಿದಂತೆ ಯಾವುದಾದ್ರು ಒಂದು ಪಂಚಮಹಾಪುರುಷ ಯೋಗದಲ್ಲಿ ಇರಬೇಕು. ಇವರಿಗೆ ಶನಿಯು ಬಲಿಷ್ಠ, ಕುಜನೂ ಬಲಿಷ್ಠನೇ, ಶನಿಯಿಂದ ದ್ವಿತೀಯದಲ್ಲಿ ಇರುವುದರಿಂದ ಅಂದರೆ ಜನರನ್ನು ಆಕರ್ಷಣೆ ಮಾಡಿ, ಜಬರ್ದಸ್ತು ಮಾಡಿ, ಜೋರು ಮಾಡಿ ಇಟ್ಕೊಳ್ತಕ್ಕಂತಹ ಶಕ್ತಿ ದ್ವಿತೀಯ ಕುಜನಿಗೆ. ಸೊ ಅವರ ಜೀವನ ಲಕ್ಷಣ ನೋಡಿದ್ರೆ ಅದು ಕಾಣ್ತದೆ. ಬುಧಾದಿತ್ಯ ಯೋಗವೂ ಇರತಕ್ಕಂಥದ್ದು, ಅದು ಒಂದು ವ್ಯಾವಹಾರಿಕ ನಿಪುಣತೆ. 10 ಬಾರಿ ರಾಜ್ಯದ ಬಜೆಟನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಬುಧ ಆದಿತ್ಯ ಯೋಗವೂ ಕಾರಣ. ರಾಜ್ಯದ ರಾಜರ ಹಾದಿ ಅಷ್ಟು ಸುಗಮವಾಗಿಲ್ಲ ಅಂತಾಯ್ತು. ಅಂದರೆ ಅವರ ಸುತ್ತಲೂ ಶತ್ರುಗಳಿದ್ದಾರೆ, ಆದರೆ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗತ್ತಾ? ಇದೇ ರಾಜನ ಪಟ್ಟ ಮುಂದುವರಿಯತ್ತಾ? ಯಾಕಂದರೆ ಈಗಿರುವಂಥ ಪ್ರಶ್ನೆ ಅದೇ ಸದ್ಯಕ್ಕೆ ನಡೀತಾ ಇದೆ, ಅವ್ರ ವಲಯದಲ್ಲೇ ನಡೀತಾ ಇರುವಂಥ ಪ್ರಶ್ನೆ. ಸೊ ಅವ್ರ ಜಾತಕ ಇದ್ರ ಬಗ್ಗೆ ಏನು ಹೇಳುತ್ತೆ? ಖಂಡಿತ ಈಗಾಗಲೇ ತಿಳಿಸಿದ್ದಾರೆ. ಆದರೆ ಅದರಲ್ಲಿ ಇನ್ನೊಂದು ಕೆಲವು ವಿಷಯಗಳನ್ನು ನಾನು ಪಾಯಿಂಟ್ ಮಾಡೋದಂತಾದರೆ, ಈಗ ಪ್ರೆಸೆಂಟ್ ನಮಗೆ ಚಂದ್ರ ಮಹರ್ದಶೆಯಲ್ಲಿ ರಾಹು ಭುಕ್ತಿ ನಡೀತಾ ಇರುವಂತಹದ್ದು. ಆ ರಾಹು ಜಾತಕದ ಪ್ರಕಾರ ನೋಡುವಾಗ 9ರಲ್ಲಿರುವಂತಹ ರಾಹು, 2ರಲ್ಲಿ ಕುಜ. ಸೊ ಆ ರಾಹುವಿಗೂ ಕುಜನಿಗೂ ಅಂದರೆ ದಶಾನಾಥನಿಗೂ ಭುಕ್ತಿನಾಥನಿಗೂ ಷಷ್ಠಾಷ್ಟಮ ಯೋಗ ಇದೆ. ಸೊ ಷಷ್ಠಾಷ್ಟಮ ಯೋಗ ಇದ್ದಾಗ ಷಷ್ಠಾಷ್ಟಮದಾಯ ಕಾಲೇನ್ ನೃಪಾತ್ ಭಯಂ ಚೋರಾತ್ ಭೀತಿ ಅಂತ ಹೇಳುವಂತಹ ಒಂದು ಫಲವನ್ನು ಹೇಳ್ತಾರೆ. ಹಾಗಾಗಿ ಈ ರಾಹು ಭುಕ್ತಿ ಕಳೆಯುವವರೆಗೂ ಕೂಡ, ಅಂದರೆ ಈ ತಿಂಗಳು ಡಿಸೆಂಬರ್ವರೆಗೂ ಕೂಡ ಎಲ್ಲರನ್ನೂ ಕೂಡ ಸಂತೋಷ ಓಲೈಸಲಿಕ್ಕೆ ಹೋಗಿ ಕೊನೆಗೆ ಇವರೇ ತಮ್ಮ ತನವನ್ನು ಕಳ್ಕೊಳ್ಳುವಂತಹದ್ದು ಅಥವಾ ತಮ್ಮ ಸ್ಥಾನವನ್ನೇ ಕಳ್ಕೊಳ್ಳುವಂತಹದ್ದು. ಈ ರೀತಿಯಲ್ಲಿ ಆ ಒಂದು ರಾಹು ನಮಗೆ 9ರಲ್ಲಿರೋದು ಒಳ್ಳೆಯದೇ, ಆದರೆ ಅದು ಆ ಭಾವಕ್ಕೆ ಅಂದರೆ ಸಿಂಹ ರಾಶಿಗೆ ಅದು ಬಾಧೆಯೂ ಆಗುತ್ತೆ. ಆದ್ದರಿಂದ ನಮಗೆ ಕೆಲವೊಂದು ಸಮಸ್ಯೆಗಳಿಗೆ ಇವರು ಆಟೋಮೆಟಿಕ್ ಆಗಿ ಸಿಕ್ಕಾಕೊಳ್ಬೇಕಾಗ್ತದೆ. ಅಥವಾ ಸ್ವಜನಸ್ಯ ಶತ್ರು ಅಂತ ಹೇಳಿದ ಹಾಗೆ ತಮ್ಮವರೇ. ಕುಜದೃಷ್ಟನೂ ಹೌದು, ಕುಜದೃಷ್ಟನೂ ದ್ವಿತೀಯದಲ್ಲಿರ್ತಕ್ಕಂಥ ಕುಜದೃಷ್ಟ. ಹಾಗಾಗಿ ಇವರ ಮಾತಿನಿಂದಲೇ ಬೇಸತ್ತಂತಹ ಕೆಲ ತಮ್ಮ ಪಂಗಡದವರೇ ಇವರನ್ನು ಕೆಳಗಿಳಿಸುವಂತಹ ಪ್ರಯತ್ನಾದಿಗಳು ಅಥವಾ ಇವರ ಹಿಂದೆ ಕೆಲವು ಪಿತೂರಿಗಳು ನಡೆಯುವಂತಹದ್ದು. ಅದರ ಜೊತೆಯಾಗಿ ನಾವು ಇವರದ್ದು ತುಲಾ ರಾಶಿಯಿಂದ ನಾವು ತಗೊಳ್ಳುವಂತಾದರೆ ಗುರುವಿನ ಬದಲಾವಣೆಯೂ ಆಗ್ತಾ ಇದೆ. ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಗುರು. ಅದನ್ನು ಜಾತಕದಲ್ಲಿ ಇದುವರೆಗಿದ್ದಂತಹ ಏನೊಂದು ಗುರುಬಲ ಇತ್ತು, ಆ ಗುರುಬಲವೂ ಕೂಡ ಈ ಮೇ ನಂತರ ಕಾಲದಲ್ಲಿ ಕಳ್ಕೊಳ್ತಾರೆ. ಅಂದರೆ ಯಾವ ಅದೃಷ್ಟ ಇವರನ್ನು ರಕ್ಷಣೆ ಮಾಡ್ತಾ ಇತ್ತೋ
ಆ ಅದೃಷ್ಟವು ಕೂಡ ಹಿಂದೆ ಬಂದುಬಿಡುತ್ತೆ. ಆದ್ದರಿಂದ ಆಟೋಮೆಟಿಕ್ ಆಗಿ ಬಲ ಇಲ್ಲದೇ ಇರುವ ಕಾರಣ ಇನ್ನು ಉಳಿದಂಥವರಿಗೆ ಬಲ ಜಾಸ್ತಿಯಾಗಿ ಇವರನ್ನು ಕೆಳಗಿಳಿಸಿ ಬೇರೆಯವರು ಆ ಗದ್ದುಗೆಯನ್ನು ಏರುವಂತಹದ್ದು ಈ ಒಂದು ಒಂದು ಅವಕಾಶಗಳು ಕೂಡ ನಾವು ಜಾತಕದ ಪ್ರಕಾರ ತಿಳಿಸಬಹುದಾಗಿದೆ. ಓಕೆ, ಇವಿಷ್ಟು ಸಿದ್ದರಾಮಯ್ಯನವರ ಜನ್ಮ ಜಾತಕದ ಪ್ರಕಾರ ಅವರ ರಾಜಕೀಯ ಹಾದಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಇದರ ಕುರಿತಾದಂತಹ ಒಂದು ಸಮಗ್ರವಾದ ವಿಶ್ಲೇಷಣೆ. ಈಗ DK ಶಿವಕುಮಾರ್ ಅವರ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ಅವರ ಜಾತಕ, ಅವರ ರಾಜಕೀಯ ಭವಿಷ್ಯ ಹೇಗಿದೆ? ವಿಧಾನಸಭೆ ಚುನಾವಣೆಯನ್ನ ಅಭೂತಪೂರ್ವವಾಗಿ ಗೆದ್ದಿದ್ದೀವಿ, ಲೋಕಸಭೆ ಚುನಾವಣೆಯನ್ನು ಕೂಡ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ ನುಗ್ಗುತ್ತಾ ಇದ್ದಾರೆ. ಆದರೆ ಅವರ ಜಾತಕ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.